ಮದ್ವೆ ದಿನ ಓಡೋದ್ ಪ್ರೇಮ ಒಂದ್ ದೊಡ್ಡ ನಾಟಕ ಮಾಡಿದ್ಲು. ತನ್ನನ್ ತಾನೇ ಕಿಡ್ನಾಪ್ ಮಾಡ್ಕೊಂಡ್ಲು. ಅದು ರಾಮ್ ಕಿಡ್ನಾಪ್ ಮಾಡುದು ಅಂತ ಎಲ್ರು ನಂಬಿಸಿದ್ಲು. ರಾಮ್ ಕಾರ್ ಡಿಕ್ಕಿಲ್ ಬಚ್ಚಿಟ್ಕೊಂಡು ಅದನ್ನ ಪೊಲೀಸರು ಚೆಕ್ ಮಾಡಕ್ ಬಂದಾಗ ತನಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ನಾಟಕ ಮಾಡಿದ್ಲು. ರಾಮೇ ಕಿಡ್ನಾಪ್ ಮಾಡಿದ್ದು ಅಂತ ಹೇಳಿದ್ಲು. ಅವನೇ ತಾಳಿನೂ ಕಟ್ಟಿದ್ಲು ಅಂತ ಕಣ್ಣೀರ್ ಸುರ್ಸ್ಕೊಂಡ್ ನಾಟಕನೂ ಆಡಿದ್ಲು. ಆದ್ರೆ ತಾಳಿ ರಾಮ್ ಕಟ್ಟಿರ್ಲಿಲ್ಲ. ಕೆಲವ್ರು ಇದನ್ನ ನಂಬಲ್ಲ ಅಂತ ಗೊತ್ತಾದಾಗ ಸತ್ಯನ ಪ್ರೂವ್ ಮಾಡೋದಕ್ಕೆ ರಾಮ್ ಇವಳನ್ನ ಪ್ರೀತಿಸ್ತಿದ್ದ ಅನ್ನೋದಕ್ಕೆ ಅವನ್ ಕಳ್ಸಿರೋ ಮೆಸೇಜ್ಗಳನ್ನ ತೋರ್ಸಿದ್ಲು. ಆದ್ರೆ ಆ ಮೆಸೇಜ್ಗಳು ಯಾವ್ದು ರಾಮ್ ಕಳ್ಸಿದ್ದಲ್ಲ, ಅದು ಇವಳೇ ಸೃಷ್ಟಿ ಮಾಡಿದ ಫೇಕ್ ಪ್ರೂಫ್ ಆಗಿತ್ತು. ನಾಟಕ ಮಾಡೋದು ಒಂದು ಕಲೆ. ಆ ನಾಟಕ ಆಡೋದಕ್ಕೆ ಈ ಪ್ರೇಮಂಗ್ ಚೆನ್ನಾಗ್ ಗೊತ್ತಿತ್ತು. ಅದಕ್ಕೆ ನಮ್ ರಾಮ್ ದೊಡ್ಡಮ್ಮ ಅಂದ್ರೆ ನಮ್ ದೊಡ್ಡತೆ ಕಲ್ಯಾಣಿ ಅವರು ರಾಮ್ ತಪ್ಪಿಲ್ದೇ ಇದ್ರು ಅವನಿಗೆ ಪ್ರೇಮನ್ ಕುತ್ತಿಗೆಗೆ ತಾಳಿ ಕಟ್ಟೋಕ್ ಹೇಳಿದ್ರು. ತನ್ ದೊಡ್ಡಮ್ಮನ್ ಮಾತ್ ಮೀರ್ಬಾರ್ದು ಅಂತ ರಾಮ್ ಪ್ರೇಮಂಗೆ ತಾಳಿ ಕಟ್ಟ. ಅವನು ಮನ್ಸಾರೆ ಪ್ರೇಮನ್ನ ಮದ್ವೆ ಆಗಿಲ್ಲ. ಆದವನು ಅವಳ ಪ್ರೀತಿ ಕೂಡ ಮಾಡ್ತಿಲ್ಲ. ಸ್ನೇಹ, ಸಾಕು ನಿಲ್ಸು ನಿನ್ ಮಾತ್ನ. ಸುಳ್ಕತೆ ಕಟ್ಟಿ ಏನೇನೋ ಹೇಳ್ಬೇಡ. ಎಲ್ ನೋಡಿ, ಇವಳು ಹೇಳಿದ ಘಟನೆಗಳೆಲ್ಲ ನಡೆದಿದೆ. ಆದ್ರೆ ಇವಳು ಹೇಳೋ ಹಾಗಲ್ಲ. ಸ್ನೇಹ, ನೀನ್ ಹೇಳೋದೆಲ್ಲ ನಿಜ ಅನ್ನೋದಿಕ್ಕೆ ನಿನ್ನ ಹತ್ರ ಏನಿದೆ ಸಾಕ್ಷಿ? ದೊಡ್ಡತೆ, ನಾನ್ ಬರೀ ಮಾತ್ ಹೇಳೋದಕ್ ಬಂದಿಲ್ಲ. ನಾನ್ ಸ್ಟ್ರಾಂಗ್ ಪ್ರೂಫ್ ಇಟ್ಕೊಂಡೆ ಇಲ್ಲಿಗೆ ಬಂದಿದ್ದೀನಿ. ಅಧ್ಯಕ್ಷರೇ, ನಾನ್ ಸಾಕ್ಷಿನ ಪ್ರೊಡ್ಯೂಸ್ ಮಾಡೋದಕ್ಕೆ ದಯವಿಟ್ಟು ನನ್ಗೆ ಅವಕಾಶ ಮಾಡ್ಕೊಡಿ. ಆ ಸಾಕ್ಷಿನ ಈ ಪ್ರೇಮ ಮಾಡಿರೋ ಮೋಸನ ಬಯಲ್ ಮಾಡುತ್ತೆ. ಸರಿ, ಅನುಮತಿ ಇದೆ. ಸಾಕ್ಷಿನ ಬರೋದು ಕೇಳಮ್ಮ. ಪಂಚಾಯತಿಗೆ ಈಗ್ಲೇ ಬನ್ನಿ. ಸತ್ಯ ಹೇಳೋ ಟೈಮ್ ಬಂದಿದೆ. ಪ್ರೇಮ, ಆ ಸಾಕ್ಷಿ ಯಾರು ಅಂತ ನಿನಗೇನಾದ್ರೂ ಗೊತ್ತೇನಮ್ಮ? ಇವಳು ಏನಾರ ಅವತ್ತು ಕೋರ್ಟಲ್ಲಿ ಸುಳ್ಳನ್ನ ಸತ್ಯ ಅಂತ ಸಾಬೀತು ಮಾಡಕೊಂಡಂಗೊಂಡ್ರೆ ಒಬ್ಬೊಬ್ಬನ ಮೈ ಮೂಳೆನೂ ನೆಟ್ಟಿಗಿರಕ್ಕಿಲ್ಲ. ಲಟ ಲಟ ಅಂತ ಮುರಿದಾಕ್ಬಿಡ್ತೀನಿ. ಮಹೇಶ್ವರಿ, ಸಾಕ್ಷಿ ಯಾವುದು ಅಂತ ನಿನಗೇನಾರು ಗೊತ್ತೇನೆ? ಬಂತಲ್ಲ ಸಾಕ್ಷಿ. ಇವಳು ರಾಣಿನೇ ಅಸ್ತ್ರವಾಗಿ ಬಳಸ್ಕೊಂಡಿದ್ದಾಳೆ ಅಂತ ನನಗ್ ಗೊತ್ತಿತ್ತು. ರಾಣಿ, ಏನೇ ಇದು? ನೀನು ಸ್ನೇಹನ್ ಪರ ಇದ್ಯಾ?
ನಿಮ್ಮ ಅಪ್ಪ ಅಮ್ಮ ಇಲ್ಲೇನ್ ಮಾಡ್ತಾ ಇದ್ದಾರೆ? ಅವ್ರು ಯಾಕೆ ಬಂದ್ರು? ದೊಡ್ಡತ್ತೆ, ಸ್ವಲ್ಪ ಶಾಂತಿಯಿಂದ ಇರಿ. ರಾಣಿ ಇಲ್ಲಿ ಸುಮ್ನೆ ಬಂದಿಲ್ಲ, ಸತ್ಯನ ಸಾಬೀತ್ ಮಾಡಕ್ ಬಂದಿದ್ದಾಳೆ. ಈ ಪ್ರೇಮನ್ ಮೋಸದ ಕತೆಗೆ ರಾಣಿನೇ ಮುಖ್ಯ ಸಾಕ್ಷಿ. ಹೇಯ್, ಎತ್ತಾಕಿದನ ರಾಣಿ ಸಾಕ್ಷಿಯ ಅಮಾಯಕರನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡು ಸುಳ್ಳು ಸಾಕ್ಷಿ ಕಟ್ಟಕ್ಕೆ ನೋಡ್ತಾ ಇದ್ಯಾ? ಈ ಸುಳ್ಳು ಸಾಕ್ಷಿನೆಲ್ಲ ನಾನು ಒಪ್ಪಕ್ಕಿಲ್ಲ. ನೋಡಿದ್ರೆ ಅಧ್ಯಕ್ಷರೇ, ಇನ್ನು ಸಾಕ್ಷಿ ಏನು ಅಂತಾನೆ ಹೇಳಿಲ್ಲ, ಆಲ್ರೆಡಿ ಅದನ್ನ ಸುಳ್ಳು ಮಾಡೋದಕ್ಕೆ ಹೊರಟಿದ್ದಾರೆ. ಅಧ್ಯಕ್ಷರೇ, ಇಲ್ಲಿ ರೌಡಿಸಂ ಗೂಂಡಾಗಿರಿ ಎಲ್ಲ ನಡೆಯೋದಕ್ಕೆ ಬಿಡ್ಬಾರ್ದು, ಪ್ಲೀಸ್. ಮಾದೇವ, ತಾಳ್ಮೆ ಕಳ್ಕೋಬಾರ್ದು, ಹಿಂದೆ ನಿಂತ್ಕೋ. ಅಧ್ಯಕ್ಷರೇ, ನಾನು ರಾಣಿಗೆ ಕೆಲವು ಪ್ರಶ್ನೆಗಳನ್ನ ಕೇಳೋದಿದೆ, ದಯವಿಟ್ಟು ಅವಕಾಶ ಮಾಡ್ಕೊಡಿ. ಸರಿನಮ್ಮ, ಅದೇನ್ ಪ್ರಶ್ನೆ ಕೇಳ್ತೀವೋ ಕೇಳು. ರಾಣಿ, ನಾನ್ ನಿನ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ಕೊಂಡು ಹೋಗ್ತೀನಿ, ಸತ್ಯವಾದ ಉತ್ತರವನ್ನೇ ಕೊಡ್ಬೇಕು. ನೀನ್ ಯಾರಿಗೂ ಹೆದರ್ಕೊಳ್ಳೋ ಬೇಕಾಗಿಲ್ಲ, ನಿಮ್ ಕುಟುಂಬಕ್ಕೆ ಏನಾದ್ರು ಆಗತ್ತೆ ಅನ್ನೋ ಭಯನೂ ಪಡ್ಬೇಕಾಗಿಲ್ಲ. ನನ್ನ ಮೊದಲನೇ ಪ್ರಶ್ನೆ, ನೀನು ಮತ್ತೆ ಪ್ರೇಮ ಚಿಕ್ಕ ವಯಸ್ಸಿಂದ ಸ್ನೇಹಿತರು ತಾನೆ? ಒಟ್ಟಿಗೆ ಓಡಾಡ್ತಿದ್ರಿ ತಾನೆ? ಹೌದು, ನಾವು ಚಿಕ್ಕ ವಯಸ್ಸಿಂದನೇ ಸ್ನೇಹಿತರು. ಪ್ರೇಮ, ಇದು ನೀನು ಒಪ್ತೀಯ ಅಲ್ವಾ? ಹೌದು. ಓ, ಏನಿವತ್ತು ಸತ್ಯ ಉಕ್ಕಿ ಹರಿತಿದೆ. ಎನಿವೆ, ನನ್ನ ಮುಂದಿನ ಪ್ರಶ್ನೆ, ರಾಮ್ ಪ್ರೇಮನ್ ಪ್ರೀತಿಸ್ತಿದ್ನಾ ಅಥವಾ ಪ್ರೇಮ ರಾಮ್ನ ಪ್ರೀತಿಸ್ತಿದ್ಲಾ? ಸತ್ಯ ಉತ್ತರ ಕೊಡು. ಅಮ್ಮ ರಾಣಿ, ನೀನೇನು ಹೆದರ್ಕೋಬೇಡಮ್ಮ, ಸತ್ಯ ಹೇಳಮ್ಮ. ನೀನ್ ಹೇಳೋ ಸತ್ಯದ ಮೇಲೆನೆ ಎರಡೂ ಕುಟುಂಬ ಹೇಳು ರಾಣಿ. ರಾಮ್ ಸರ್ ಪ್ರೇಮಕ್ಕನ್ನ ಪ್ರೀತಿಸ್ತಿರ್ಲಿಲ್ಲ. ಆದ್ರೆ ಪ್ರೇಮಕ್ಕನೇ ರಾಮ್ ಸರ್ನ ತುಂಬಾ ಪ್ರೀತಿಸ್ತಿದ್ಲು. ಅವಳು ರಾಮ್ ಸರ್ನ ಪಡೆಯೋದಕ್ಕೆ ಏನ್ ಬೇಕಾದ್ರೂ ಮಾಡೋದಕ್ಕೂ ಸಿದ್ಧವಾಗಿದ್ಲು. ಎಲ್ರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಪ್ರೇಮ ರಾಮ್ನ ಪಡೆಯೋದಕ್ಕೆ ಏನ್ ಮಾಡೋದಕ್ಕೂ ಸಿದ್ಧ ಇದ್ಲು. ಇದು ರಾಣಿ ಮಾತು. ರಾಣಿ, ರಾಮ್ಗೆ ಪ್ರೇಮ ಮೇಲೆ ಪ್ರೀತಿ ಇಲ್ಲದೆ ಇದ್ರೆ ರಾಮ್ ಮದುವೆ ಪ್ರೇಮ ಜೊತೆ ಹೇಗಾಯ್ತು? ರಾಣಿ, ರಾಮ ಈ ಹುಡುಗಿನ ಪ್ರೀತಿ ಮಾಡ್ತೀನಂತ ಮೆಸೇಜ್ ಮಾಡಿದ್ದೀನಮ್ಮ. ಹೇಳು ರಾಣಿ, ತಾಳಿ ಕಟ್ಟೋದಕ್ಕೆ ಪ್ರೇಮ ಮಾಡಿ ನಾಟಕ ಯಾವುದು? ಆ ಮೆಸೇಜ್ಗಳೆಲ್ಲ ಎಲ್ಲಿಂದ ಬಂತು ಅಂತ ಹೇಳು. ರಾಮ್ ಸರ್ ಆ ಮೆಸೇಜ್ ಕಳ್ಸಿರ್ಲಿಲ್ಲ, ಅದೆಲ್ಲ ಸುಳ್ಳು. ಹಂಗೆ ಮೆಸೇಜ್ನೆಲ್ಲ ಕಳಿಸ್ಕೊಂಡಿದ್ದು ಪ್ರೇಮಕ್ಕನೇ. ಪ್ರೇಮಕ್ಕಂಗೆ ರಾಮ್ ಸರ್ನ ಹೆಂಗಾದ್ರೂ ಪಡಿಬೇಕು ಅನ್ನೋ ಹಠ ಇತ್ತು.
ಅದಕ್ಕೆ ರಾಮ್ ಸರೇ ಪ್ರೇಮಕ್ಕನ ಪ್ರೀತಿಸ್ತಿದ್ದ ಅಂತ ಕತೆ ಕಟ್ಟಿದ್ಲು. ಏಯ್ ರಾಣಿ, ಇವಳೇನಾದ್ರೂ ನಿಂಗೆ ಬೆದರ್ಸವಳ? ಇಲ್ಲ ಹಣ ಕೊಡ್ತೀನಿ ಅಂತ ಆಸೆ ತೋರ್ಸವಳ? ಯಾಕೆ ಹಿಂಗ್ ಸುಳ್ಳು ಸಾಕ್ಷಿ ಹೇಳ್ತಿದ್ಯಾ? ಹೌದು, ಈ ರಾಣಿ ಸುಳ್ಳು ಹೇಳ್ತಿದ್ದಾಳೆ. ಪ್ರೇಮ ರಾಮ್ ಫೋನ್ ಇಂದ ಮೆಸೇಜ್ ಹೇಗ್ ಕಳ್ಸೋದಕ್ಕಾಗತ್ತೆ? ರಾಮ್ ಫೋನ್ ಪ್ರೇಮಗೆ ಹೇಗ್ ಸಿಗತ್ತೆ? ವ್ಯಾಲಿಡ್ ಕ್ವೆಶ್ಚನ್. ಹೇಳು ರಾಣಿ, ಪ್ರೇಮನ್ ಕೈಗೆ ರಾಮ್ ಫೋನ್ ಹೇಗ್ ಸಿಕ್ತು? ಪ್ರೇಮಕ್ಕ ನನ್ ಮೂಲಕನೇ ರಾಮ್ ಸರ್ ಫೋನಿಂದ ಮೆಸೇಜ್ ಕಳ್ಸ್ಕೊಂಡ್ಲು. ಪ್ರೇಮಕ್ಕ ರಾಮ್ ಸರ್ನ ತುಂಬಾ ಪ್ರೀತಿಸ್ತಿದ್ಲು. ಈ ಸುಳ್ಳಿನ ಕೃತ್ಯದಲ್ಲಿ ನಾನು ಅವಳಿಗೆ ಸಹಾಯ ಮಾಡಿದೀನಿ. ರಾಮ್ ಸರ್ ಫೋನಿಂದ ಅವಳಿಗೆ ಮೆಸೇಜ್ ಕಳ್ಸಿದ್ ನಾನೇ. ಕೇಳಿದ್ರಾ? ಸುಳ್ಳು ಎಷ್ಟ್ ದಿನ ಹಾಗೆ ಇರುತ್ತೆ? ಒಂದಲ್ಲ ಒಂದಿನ ಅದು ಆಚೆ ಬರ್ಲೇಬೇಕು. ಈ ಪ್ರೇಮ ತನ್ನ ಪ್ರೀತಿಗೋಸ್ಕರ ಬರೀ ರಾಮಗ್ ಮೋಸ ಮಾಡಿಲ್ಲ. ಅಮಾಯಗಳಾದ ಈ ರಾಣಿ ಕುಟುಂಬನು ತನ್ನ ಮೋಸಕ್ಕೆ ಬಳಸ್ಕೊಂಡಿದ್ದಾಳೆ. ತನ್ನ ಕುಟುಂಬಕ್ಕೂ ಮೋಸ ಮಾಡ್ಕೊಂಡಿದ್ದಾಳೆ. ನಮ್ಮ ಅತ್ತೆ ಕುಟುಂಬಕ್ಕೂ ಮೋಸ ಮಾಡಿದಾಳೆ. ಮಾತೇದವ್ರೆ, ಈ ಪ್ರೇಮ ನಿಮ್ ತಾಯಿ ಕೂಡ ತಪ್ಪು ಮಾಡೋ ಹಾಗೆ ಮಾಡ್ಬಿಟ್ಟಿದ್ದಾಳೆ. ತೋರ್ಸಿ ನಿಮ್ ಕೋಪನ ಇವಳ ಮೇಲೆ ತೋರ್ಸಿ. ಇವಳು ತೋರ್ಸಿರೋ ಫೇಕ್ ಮೆಸೇಜಸ್ ನ ನೋಡಿನೆ ಕಲ್ಯಾಣಿ ಅತ್ತೆ ರಾಮ್ಗೆ ತಾಳಿ ಕಟ್ಟೋಕ್ ಹೇಳಿದ್ದು. ಕಲ್ಯಾಣಿ ಅವರೇ, ಸಾಕ್ಷಿಗಳ ಮಾತನ್ನೆಲ್ಲ ಕೇಳಿದ್ರಿ. ನಿಮ್ ಸೊಸೆ ಪ್ರೇಮ ಬಗ್ಗೆ ಗಂಭೀರವಾದ ಆರೋಪ ಬಂದಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಧ್ಯಕ್ಷರೇ, ನನ್ಗೆ ನನ್ನ ಸೊಸೆ ಪ್ರೇಮ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಅವಳು ಇಂಥ ಕೆಲಸ ಮಾಡೋದಕ್ ಸಾಧ್ಯನೇ ಇಲ್ಲ. ಆದ್ರೆ ರಾಣಿ ಹೇಳಿದ ಮಾತುಗಳನ್ನ ಕೇಳಿದ್ಮೇಲೆ ನಾನು ರಾಣಿಗೆ ಕೆಲವು ಪ್ರಶ್ನೆಗಳನ್ನ ಮಾಡ್ಲೇಬೇಕು. ಸರಿ, ಅದೇನ್ ಕೇಳಿ. ರಾಣಿ, ನನ್ ಪ್ರಶ್ನೆಗೆ ಉತ್ತರ ಕೊಡು. ನೀನು ಪ್ರೇಮಗೆ ಆತ್ಮೀಯ ಗೆಳತೆ. ಪ್ರೇಮಗೆ ರಾಮ್ ಮೇಲೆ ಪ್ರೀತಿ ಇತ್ತು. ಅವಳು ರಾಮ್ಗೆ ಮೋಸ ಮಾಡಿ ಮದ್ವೆ ಆಗ್ತಾ ಇದ್ದಾಳೆ ಅಂತ ನಿನಗ್ ಮೊದ್ಲೇ ಗೊತ್ತಿತ್ತಾ? ಹೌದು ಅಮ್ಮ, ಗೊತ್ತಿತ್ತು. ಹಾಗಾದ್ರೆ ಮದ್ವೆ ದಿನ ನೀನ್ ಯಾಕೆ ಸುಮ್ನೆ ಇದ್ದೆ? ಅವತ್ತೇ ಬಂದು ನೀನೆಲ್ಲ ವಿಷಯ ಹೇಳ್ಬೋದಾಗಿತ್ತಲ್ವಾ? ಹಾ, ಕರೆಕ್ಟು. ಇದಕ್ಕೆ ಉತ್ತರ ಕೊಡಕ್ ಹೇಳಿ. ಅಯ್ಯೋ ಅಕ್ಕ, ರಾಣಿ ಯಾಕೆ ಸುಳ್ಳು ಹೇಳ್ಬೇಕು? ಅವತ್ತು ರಾಣಿ ಮದ್ವೆಗೆ ಬಂದೇ ಇರ್ಲಿಲ್ಲ ಅಲ್ವಾ? ಪಾಪ, ಅವಳಿಗೆ ಸತ್ಯ ಹೇಳೋದಕ್ಕೆ ಅವಕಾಶನೇ ಸಿಕ್ಕಿರ್ಲಿಲ್ಲ. ಮಹೇಶ್ವರಿ, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಮಧ್ಯದಲ್ಲಿ ಮಾತಾಡ್ಬೇಡ. ರಾಣಿನೇ ಉತ್ತರ ಕೊಡ್ನೆ. ನಾನು ಮದ್ವೆಲಿ ಇರ್ಲಿಲ್ಲ ಅಮ್ಮವ್ರೆ. ಸರಿ, ಮದ್ವೆ ದಿನ ನೀನ್ ಇರ್ಲಿಲ್ಲ, ಆಯ್ತು. ಆದ್ರೆ ಇಷ್ಟ ದಿನ ನೀನ್ ಏನೂ ಹೇಳ್ದೆ ಬಾಯಿ ಮುಚ್ಕೊಂಡು ಸುಮ್ನೆ ಇದೆ. ಯಾಕೆ ಇವತ್ತು ಸತ್ಯ ಹೇಳದಕ್ಕೆ ಯಾಕೆ ಬಂದಿದ್ಯಾ? ಮದ್ವೆ ಆದ್ಮೇಲೂ
ನಿನಗ್ ಒಂದ್ಸಲನೂ ಸತ್ಯ ಹೇಳ್ಬೇಕು ಅಂತ ಅನ್ಸ್ಲಿಲ್ವಾ? ಅನ್ಸಿತ್ತು ಅಮ್ಮವ್ರೆ. ಆದ್ರೆ ಪ್ರೇಮಕ್ಕ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು, ಎಲ್ಲೂ ಬಾಯ್ ಬಿಡ್ಬಾರ್ದು ಅಂತ ಹೇಳಿದ್ಲು. ಸರಿ, ಪ್ರೇಮ ಬಾಯ್ ಬಿಡ್ಬೇಡ ಅಂತ ಹೇಳಿದ್ಲು ತಾನೆ, ಅದಕ್ಕೆ ನೀನು ಸುಮ್ಮನೆನೂ ಇದ್ದೆ ತಾನೆ. ಇವತ್ ಯಾಕೆ ಸತ್ಯ ಹೇಳ್ತೀನಿ ಅಂತ ಮುಂದೆ ಬಂದಿದ್ಯಾ? ನಿಜ ಹೇಳು ರಾಣಿ. ಅತ್ತೆ, ರಾಣಿ ಯಾಕೆ ಸತ್ಯ ಹೇಳ್ತಿದ್ದಾಳೆ ಅಂದ್ರೆ ತಪ್ಪೆ. ಎಲ್ರು ಒಂದಲ್ಲ ಒಂದಿನ ತಪ್ಪು ಮಾಡಿ ತಿದ್ಕೊಂಡು ಬದ್ಲಾಗೆ ಆಗ್ತಾರಲ್ವಾ? ಅವತ್ತು ಪ್ರೇಮ ಆಣೆ ಇಟ್ಲು ಅಂತ ಅವಳು ಸತ್ಯ ಹೇಳಲಿಲ್ಲ. ಆದ್ರೆ ಇವತ್ತು ಅವಳು ಮಾಡಿದ್ ಸರಿಯಲ್ಲ ಅಂತ ಅವಳಿಗೆ ಗೊತ್ತಾಗಿದೆ, ಅದಕ್ಕೆ ಸತ್ಯ ಹೇಳ್ತಿದ್ದಾಳೆ. ಇದ್ರಲ್ಲಿ ತಪ್ಪೇನಿದೆ? ಇದಕ್ಕಿಂತ ವಿವರಣೆ ಬೇಕಾ? ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಅಧ್ಯಕ್ಷರೇ. ಇದು ಸತ್ಯ ಅಲ್ಲ, ಸುಳ್ಳು. ನನಗೆ ನನ್ನ ಸೊಸೆ ಬಗ್ಗೆ ಚೆನ್ನಾಗ್ ಗೊತ್ತು. ನನ್ ಸೊಸೆ ಯಾವತ್ತೂ ಅಂತ ಕೆಲಸ ಮಾಡಲ್ಲ. ನನ್ ನಂಬಿಕೆ ಸುಳ್ಳಾಗಲ್ಲ. ನಿಮ್ ನಂಬಿಕೆ ನಿಮ್ ಕುರುಡ್ ನಂಬಿಕೆ ಇವತ್ತು ರಾಮ್ ಜೀವನ ಹಾಳು ಮಾಡಿದೆ ಅತ್ತೆ. ರಾಮ್ಗೆ ಪ್ರೇಮ ಇಷ್ಟ ಇರ್ಲಿಲ್ಲ. ನಿಮ್ ಒತ್ತಾಯಕ್ಕೆ ನಿಮ್ ಮರ್ಯಾದೆ ಉಳ್ಸಕ್ಕೋಸ್ಕರ ಅವನಿಗೆ ಮದ್ವೆ ಆಗಿದ್ದು. ಇವತ್ತಕ್ಕೂ ರಾಮ್ ಅವಳನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ. ಅವನ್ ಬರೀ ನಿಮ್ ಮಾತಿಗೆ ಕಟ್ಬಿಟ್ಟಿದ್ದಾನ ಅಷ್ಟೇ. ಈ ಸ್ನೇಹ ಬರೀ ಸುಳ್ಳು ಹೇಳ್ತಿದ್ದಾಳೆ. ನನ್ ಮಗ ಸೊಸೆ ಇಬ್ರು ಸುಖವಾಗಿದ್ದಾರೆ. ಇವಳ ಮಾತ ಯಾರು ನಂಬೇಡಿ. ಇವಳು ಹೇಳ್ತಿರೋದಲ್ಲ ಬರೀ ಹಸಿ ಸುಳ್ಳು. ರಾಮ್, ನೀನಾದ್ರೂ ಸತ್ಯ ಹೇಳು ರಾಮ್. ನೀನ್ ದೊಡ್ಡಪ್ಪನ ಮೇಲೆ ಆಣೆ ಇಟ್ಟು ಹೇಳು. ನೀನು ಪ್ರೇಮನ ಪ್ರೀತಿಸ್ತಿದ್ಯಾ? ಅವಳ ಜೊತೆ ಗಂಡನಾಗಿ ಬಾಳ್ತಿದ್ಯಾ? ಸತ್ಯ ಹೇಳು ರಾಮ್. ರಾಮ್, ಇವತ್ತಿಗೂ ನೀನು ಅವಳನ್ನ ಹೆಂಡತಿಯಾಗಿ ಒಪ್ಕೊಂಡಿಲ್ಲ ಅಂತ ಎಲ್ರಿಗೂ ಹೇಳು ರಾಮ್. ಇದು ನಿನಗ್ ಸಿಕ್ಕಿರೋ ದೊಡ್ಡ ಅವಕಾಶ. ನಿಮ್ ದೊಡ್ಡಮ್ಮ ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಸಿಕ್ಕಿರೋ ಒಂದೇ ಒಂದು ಅವಕಾಶ ರಾಮ್. ಸತ್ಯ ಹೇಳು. ರಾಮ್ ಹೇಳ, ಸತ್ಯ ಏನು ಅಂತ ಅವ್ರ ಮಕ್ಕ ಕೊಡ್ದಂಗೆ ಹೇಳು. ನೀನ್ ಹೇಳೋ ಒಂದೇ ಒಂದ್ ಮಾತಿಂದ ಈ ಪಂಚಾಯತಿ ಇವತ್ತು ಇಲ್ಲಿಗೆ ನಿಂತೋಯ್ತದೆ. ಆಮ್ಯಾಕೆ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನ್ ತೀರ್ಮಾನ ಮಾಡ್ತೀನಿ. ಹೇಳ ರಾಮ್, ಹೇಳು. ನಾವೆಲ್ರೂ ನಿನ್ನ ಉತ್ತರಕ್ಕೆ ಕಾಯ್ತಾ ಇದೀವಿ. ನಿನ್ ತಲೆ ಮೇಲೆ ಸುಳ್ಳು ಆರೋಪ ಹೊರಿಸಿ ಈ ಮದ್ವೆ ಆಗೋಗಿದೆ. ಜೀವನ ಪೂರ್ತಿ ಅಳ್ಸಕ್ಕಾಗ್ದಿರೋ ಕಳಂಕ ನಿನ್ ತಲೆ ಮೇಲಿದೆ. ಈ ಆರೋಪ ಕಳಂಕ ಇದನ್ನೆಲ್ಲ ದೂರ ಮಾಡ್ಕೊಳ್ಳೋದಿಕ್ಕೆ ಇದು ಸರಿಯಾದ ಅವಕಾಶ ಕಣೋ. ದಯವಿಟ್ಟು ಮಾತಾಡೋ. ಹೌದು ರಾಮ್, ಅಕ್ಕ ಹೇಳಿದ್ ಸರಿ. ಇವತ್ ನೀನ್ ಸತ್ಯವಂತ ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ತಪ್ಪು ಮಾಡಿರೋರ್ಗೆ ಶಿಕ್ಷೆ ಆಗ್ಲೇಬೇಕು. ರಾಮ್, ಏನಾಗಿದೆ ನಿನ್ಗಿವತ್ತು? ಇಷ್ಟು ಜನರ ಮುಂದೆ ನೀನ್ ಸತ್ಯ ಒಪ್ಕೊಳ್ಳೋದಕ್ಕೆ ಯಾಕೆ ತಡ ಮಾಡ್ತಿದ್ಯಾ? ಅವತ್ತು ಮದ್ವೆ ದಿನ ಅಷ್ಟು ಜನರ ಮುಂದೆ ಈ ಪ್ರೇಮ ನಿನ್ ಮರ್ಯಾದೆ ತೆಗೆದ್ಲು. ನೋಡು, ನಿನ್ಗಳ ಮೇಲೆ ಕೋಪ ಇದೆ ಅಂತ ನನಗ್ ಗೊತ್ತು. ಆದ್ರೆ ನಾನ್ ಕೋಪದಲ್ಲಿ ಮಾತಾಡು ಅಂತ ಹೇಳ್ತಿಲ್ಲ. ಸತ್ಯ ಬಾಯ್ ಬಿಡು ರಾಮ್. ಇಷ್ಟು ಜನರ ಮುಂದೆ ಸತ್ಯ ಏನು ಅಂತ ಹೇಳು. ರಾಮ್, ನೀನ್ ಎಂತ ಪರ್ಸನ್ನು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನ್ ಕೆಟ್ಟವನು ಅಂತ ಜನ ಆಡ್ಕೊಳ್ಳೋದು ನನಗಿಷ್ಟ ಇಲ್ಲಪ್ಪ. ಒಬ್ಬ ಡಾಕ್ಟರ್ ಆಗಿ ನೀನು 10 ಜನದ ಜೀವ ಕಾಪಾಡ್ತೀಯ. ಅಂತದ್ರಲ್ಲಿ ಒಂದು ಹುಡುಗಿ ಜೀವನದಲ್ಲಿ ಕಿಡ್ನಪ್ಪು, ಬಲವಂತದ ಮದುವೆ ಅಂತದೆಲ್ಲ ಮಾಡೋನಲ್ಲ ನೀನು. ನಿನ್ನ ಮನೆಯವರು ನಿನ್ನನ್ನ ನಂಬದೇ ಇದ್ರು ನಾನ್ ನಿನ್ನ ನಂಬ್ತೀನಿ. ಹೇಳು ರಾಮ್. ಯಾಕೆ ಸುಮ್ನೆ ಇದ್ಯಾ? ಸ್ನೇಹ ಹೇಳಿದ ಮಾತಿ ನಿಜನಾ?
ರಾಣಿ ಹೇಳಿ ಸಾಕ್ಷಿನ ನೀನ್ ಒಪ್ಕೋತೀಯಾ? ಈಗ ನೀನ್ ನಿಜ ಏನು ಅಂತ ಹೇಳಿದ್ರೆ ಈ ಸಮಸ್ಯೆನ ಈ ಕ್ಷಣನೇ ಮುಗಿಸ್ಬೋದು. ರಾಮ್, ನಾನು ಓದ್ದವ್ರನ್ನ ನಂಬಲ್ಲಪ್ಪ. ಹಾಗಾಗಿ ಎಷ್ಟೋ ಸಲ ನಿನಗೆ ಬೈದು ಬೇಜಾರು ಮಾಡಿದ್ದೀನಿ. ಅದನ್ನ ಮನ್ಸಲ್ಲಿ ಇಟ್ಕೊಂಡು ನನ್ನ ಮಗಳಿಗೆ ತೊಂದರೆ ಕೊಡಬೇಡಪ್ಪ. ನನ್ನ ಮಗಳು ಮಾಡದೇ ಇರೋ ತಪ್ಪನ್ನ ಮಾಡಿದ್ದಾರೆ ಅಂತ ಇಲ್ಲಿರೋರೆಲ್ಲ ಆರೋಪ ಹೊರಿಸ್ತಾ ಇದ್ದಾರೆ. ನನ್ನ ಮಗಳಿಗೆ ಕಳಂಕ ಹಚ್ತಾ ಇದ್ದಾರೆ. ನನ್ನ ಮಗಳಿಗೆ ಅಂಟಿರೋ ಕಳಂಕನ ನೀನೇ ದೂರ ಮಾಡ್ಬೇಕಪ್ಪ. ಅವಳು ಮೋಸಗಾತಿ ಅಲ್ಲ ಕಣಪ್ಪ. ಅವಳನ್ನ ಈ ಆರೋಪದಿಂದ ನೀನೇ ದೂರ ಮಾಡ್ಬೇಕು.